ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸ್ಕೊಳ್ಳುತ್ತಾ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದೆ ಅನಿಸ್ತೇನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಕಳೆದ ಎಪಿಸೋಡ್ಗಳಲ್ಲಿ ಸುವಾರ್ತೆ ಬಗ್ಗೆ ಮಾತಾಡಿ ನಿನ್ನೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಕೊಟ್ಟಂಥ ಹೊಸ ಆಜ್ಞೆ ಅಂತೇಳಿ ಒಂದು ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಮಾತಾಡಿದೆ. ಕಡೆಯ ದಿನಗಳಲ್ಲಿ ಯೇಸು ಕ್ರಿಸ್ತ ಶಿಲುಬೆ ಮರಣಕ್ಕೆ ಹೋದಾಗ ತನ್ನ ಶಿಷ್ಯರಿಗೆ ಕರೆದು, ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ. ಆ ಆಜ್ಞೆ ಏನಂದರೆ, ನಿಮ್ಮಲ್ಲಿ ಒಬ್ರಿಗೊಬ್ಬರು ಪ್ರೀತಿಸಲೇಬೇಕು. ಆ ಪ್ರೀತಿ ಯಾವ ರೀತಿ ಇರಬೇಕು? ನಾನು ನಿಮ್ಮನ್ನು ಪ್ರೀತಿಸುವಂಥ ರೀತಿಯಲ್ಲಿರಬೇಕು. ಆ ಪ್ರೀತಿಯನ್ನು ನೋಡಿದಂಥ ಬೇರೆಯವರು, ಹೊರಗಿನವರು, ಇದುವರು ಯೇಸು ಕ್ರಿಸ್ತನ ಶಿಷ್ಯರಿಂದ ಹೇಳಬೇಕೆಂಬ ವಿಷಯನ ಮಾತಾಡಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಬದುಕಿರುವಂಥ ನಾವು, ದೇವರ ಆಜ್ಞೆಯನ್ನು ವಿದ್ಯಾರಾಗಿರುವಂಥ ನಾವು, ಸಭೆ ಎಂಬಂಥ ಯೇಸು ಕ್ರಿಸ್ತನ ದೇಹ ಎಂಬ ಅಂಗದಲ್ಲಿರುವಂಥ ನಾವು ಎಷ್ಟರ ಮಟ್ಟಿಗೆ ನಾವು ಪ್ರೀತಿಸ್ತಾ ಇದ್ದೇವೆ? ಒಬ್ಬರನ್ನೊಬ್ಬರು ಪ್ರೀತಿಯ ಹಂಗಿನಲ್ಲಿ ನಾವು ಬದುಕಿದ್ದೇವೆ. ಪ್ರೀತಿಯ ಋಣ ನಮ್ಮಲ್ಲಿರಬೇಕೆಂದು ರೋಮ ಸಭೆಯವರಿಗೆ ಪೌಲನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಆ ಸಾಲ ಒಂದೇ ಇರಬೇಕು ಎಂದು ಯೇಸು ಕ್ರಿಸ್ತನು ಹೇಳ್ತಿದ್ದಾರೆ. ಆದರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಾವು ನೋಡುವಂಥ ಕಾರ್ಯವೆಂದರೆ ಈ ಸಂದರ್ಭಗಳಲ್ಲಿ ಹೆಚ್ಚಿನ ಗಮನ ಸಲ್ಲಿಸಬೇಕಾದಂಥ ಒಂದು ವಿಷಯವೆಂದರೆ, ಪ್ರೀತಿಯ ಜವಾಬ್ದಾರಿಕೆಯನ್ನು ನಾವು ನಡೆಸಿಕೊಳ್ಳಲೇಬೇಕಾಗಿದೆ. ಪ್ರೀತಿಯ ಬಗ್ಗೆ ಅನೇಕ ವಿಷಯಗಳನ್ನು ಮಾತಾಡಬಹುದು. ನಾನು ಬೇರೆ ಹ್ಯಾಂಗಲಲ್ಲಿ ಇನ್ನೊಂದು ಭಾಗವಾಗಿ ಪ್ರೀತಿಯನ್ನು ಮಾತಾಡ್ತೀನಿ. ದೇವರ ಆಜ್ಞೆಯಾಗಿ ಒಂದು ವಾಕ್ಯದ ಬಾಕಿ ಸಾಗುವ ನಿಮ್ಮ ಸತ್ಯವೇದವನ್ನು ತೆಗೆದುಕೊಳ್ಳಿ. ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ ಮತ್ತು 24ನೇ ವಾಕ್ಯ. 1 John chapter 3 verse 23 and 24. ದೇವರ ಆಜ್ಞೆ ಯಾವುದೆಂದರೆ, ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಕ್ರಿಸ್ತನ ಪ್ರಿಯರೇ, ದೇವರ ಆಜ್ಞೆ ಏನೆಂದರೆ, ಯೋಹಾನನು ಬರೀತಿದ್ದಾನೆ. ಯಾವುದು ದೇವರ ಆಜ್ಞೆ ಅಂತ ಹೇಳ್ತಿದ್ದಾನೆ. ಏನು ಹೇಳ್ತಿದ್ದಾನೆ? ನಾವು ಆತನ ಮಗನಾದ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ, ದೇವರ ಒಬ್ಬನೇ ಮಗನಾಗಿರುವಂಥ ಯೇಸು ಕ್ರಿಸ್ತನ ಹೆಸರನ್ನು ನಂಬಿ. ಏನು ಹೆಸರು? ಯೇಸು ಕ್ರಿಸ್ತನ ಹೆಸರನ್ನು ನಂಬೋದು ಅಂದರೆ ಏನು? ಬಿಲೀವ್. ವಾಟ್ ಇಸ್ ದ ಮೀನಿಂಗ್ ಆಫ್ ಬಿಲೀವ್ನೆಸ್? ಕಾಣದೇ ಇರುವಂಥದ್ದನ್ನು ಇದೇ ಎಂಬುದೇ ನಂಬುವಂಥದ್ದಾಗಿದೆ. ಇಬ್ರಿ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಂಬಿಕೆ ಬಗ್ಗೆ ನಾನು ಮಾತಾಡಿದಾಗ ನಿಮಗೆ ತಿಳಿಸ್ತೇನೆ. ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಕ್ರಿಸ್ತನು ನಮಗೆ ಅಪ್ಪಣೆ ಕೊಟ್ಟ ಪ್ರಕಾರ, ದೇವರ ಆಜ್ಞೆ, ಕ್ರಿಸ್ತನು ಕೊಟ್ಟಂಥ ಅಪ್ಪಣೆ, ಎರಡು ವಿಷಯ ಗಮನಿಸಿ. ದೇವರ ಆಜ್ಞೆ ಒಂದಿದೆ, ಅದು ಕ್ರಿಸ್ತನ ಮೂಲಕ ಬಂದಂಥ ಅಪ್ಪಣೆ, ಆರ್ಡರ್. ಅಪ್ಪಣೆ ಆಜ್ಞೆ ಎರಡೂ ಒಂದೇ ಪದಕ್ಕೆ ಅವಲಂಬಿಸಿಕೊಂಡಿದೆ. ಅಪ್ಪಣೆ ಮಾಡಲೇಬೇಕು ಅಂತ, ಕಡ್ಡಾಯ ಅಂತ ಅಪ್ಪಣೆ ಅಂತ, ಮಸ್ಟ್ ಅಂತ ಇಂಗ್ಲೀಷಲ್ಲಿ ಉಪಯೋಗಿಸ್ತಾರೆ. ಇದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರಲ್ಲ ಅಷ್ಟೇ. ಇದೇ ಮಾರ್ಗ, ಬೇರೆ ಮಾರ್ಗ ಇಲ್ಲ ಅಂತಾರಲ್ಲ, ಇದು ತಿನ್ನಲೇಬೇಕು ಅಂದರೆ ಇದು ತಿನ್ನಲೇಬೇಕು. ಉದಾಹರಣೆಗಳು ಅಂತ ಪದಗಳಿವೆ. ಅಪ್ಪಣೆ ಅಂದರೆ ನಾನು ಹೇಳಾಯಿತು, ಇದು ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ಅಂತ. ಯಾವುದು ಅಪ್ಪಣೆ? ಕೊಟ್ಟ ಪ್ರಕಾರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ. ಒಬ್ಬರ ಮೇಲೆ ಪ್ರೀತಿ ಎಂಬಂಥ ಆ ಒಂದು ವಿಷಯ ಅಪ್ಪಣೆಯಾಗಿದೆ, ದೇವರ ಆಜ್ಞೆಯಾಗಿದೆ ಅಂತ ಹೇಳ್ತಾರೆ. ಕ್ರಿಸ್ತನಲ್ಲಿ ಪ್ರಿಯರೇ, ಪ್ರೀತಿ ಎಂಬಂಥ ಮಾತಿನ ಹಿಂದೆ ಅನೇಕ ಸತ್ಯತೆಗಳು ತುಂಬಿದೆ. ಈ ಒಂದು ಪ್ರೀತಿ, ಒಬ್ಬರನ್ನ ಪ್ರೀತಿಸಬೇಕು. ಯಾರನ್ನ ಪ್ರೀತಿಸಬೇಕು? ದೇವರ ಮಕ್ಕಳು ಅಂತ ಹೇಳಿಕೊಳ್ಳುವಂಥ ನಾವು, ನಮ್ಮನ್ನು ಯೇಸು ಕ್ರಿಸ್ತನ ಪ್ರೀತಿಸುವಂಥ ಪ್ರಕಾರ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಮೊದಲನೇದು ಸಭೆಗಳಲ್ಲಿ ನಾವು ಪ್ರೀತಿಸಬೇಕು. ಒಂದು ಸಹೋದರನನ್ನು, ಒಂದು ಸಹೋದರಿಯನ್ನು ಸಹೋದರ ಮನೋಭಾವದಲ್ಲಿಯೂ ಸಹೋದರಿಯ ಮನೋಭಾವದಲ್ಲಿ ಪ್ರೀತಿಸಬೇಕು. ಹಿರಿಯರನ್ನು, ತಂದೆ ತಾಯಿಗಳನ್ನು ನೆನೆಸಿ ಪ್ರೀತಿಸಬೇಕು. ಯೌವನಸ್ಥರನ್ನು ನಮ್ಮ ಜೊತೆಗಾರರು, ಇಲ್ಲಾಂದರೆ ನಮ್ಮ ಮಕ್ಕಳೆಂದು ಭಾವಿಸಿ ಪ್ರೀತಿಸಬೇಕು. ಮುಪ್ಪಿನಲ್ಲಿರೋರಿಗೆ ಗೌರವಿಸಿ ಪ್ರೀತಿಸಬೇಕು. ಸಭಾ ಪಾಲಕರು, ಸಭಾ ಬೋಧಕರುಗಳನ್ನು ಗೌರವಿತವಾದಂಥ ಸ್ಥಳದಲ್ಲಿ ಪ್ರೀತಿಸಬೇಕು. ಈ ಪ್ರೀತಿ ತುಂಬ ಪ್ರಾಮುಖ್ಯವಾದಂಥ ಪ್ರೀತಿ. ಇದು ಆಜ್ಞೆ.
ಇದು ಅಪ್ಪಣೆ, ಏನೋ ಪ್ರೀತಿಸೋದಲ್ಲ. ಈ ಲೋಕದ ಪ್ರೀತಿ ಬಗ್ಗೆ ಮಾತಾಡ್ತಿಲ್ಲ ವೇದವಾಕ್ಯ. ಸತ್ಯವೇದದ ವಾಕ್ಯದ ಪ್ರೀತಿಯೇ ಬೇರೆ, ಲೋಕದ ಪ್ರೀತಿಯೇ ಬೇರೆ. ಇವತ್ತು ಲೋಕ ಒಬ್ಬನನ್ನು ಪ್ರೀತಿಸ್ತದೆ, ನಾಳೆ ಅದೇ ಮನುಷ್ಯನ ದ್ವೇಷಿಸ್ತದೆ. ಆದರೆ ಈ ಸತ್ಯವೇದ ಯಾರನ್ನು ಪ್ರೀತಿಸ್ತದೋ ಅವನನ್ನೇ ಪ್ರೀತಿಸಬೇಕು. ಅವನನ್ನು ದ್ವೇಷಿಯಾದ್ರೂ, ಅವನನ್ನು ಕೆಟ್ಟವನಾದ್ರೂ, ಅವನನ್ನು ನಿರಾಕರಿಸಿದ್ರೂ, ಅವನನ್ನು ಬಿಟ್ಟು ಹೋದ್ರೂ ನಾವು ಮಾತ್ರ ಆತನ್ನೇ ಪ್ರೀತಿಸಬೇಕು. ಇದು ಸತ್ಯವೇದದ ಪ್ರೀತಿ. ಇದೇ ಯೇಸು ಕ್ರಿಸ್ತನ ಪ್ರೀತಿಸಿದ ಪ್ರೀತಿ. ಈ ಪ್ರೀತಿ ನೆಲೆಯಾಗಿರಬೇಕು. ಇದು ದೇವರ ಕಟ್ಟಳೆ, ಯೇಸು ಕ್ರಿಸ್ತನ ಅಪ್ಪಣೆ. ಮುಂದಾದಂಥ ಭಾಗದಲ್ಲಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು ಯಾರ ಆಜ್ಞೆಗಳನ್ನು? ದೇವರ ಆಜ್ಞೆಗಳನ್ನು. ದೇವರೇನು ಆಜ್ಞೆ ಕೊಟ್ಟರು? ಯೇಸು ಕ್ರಿಸ್ತನ ಹೆಸರನ್ನು ನಂಬಿ ಆತನ ಯೇಸು ಕ್ರಿಸ್ತನ ಅಪ್ಪಣೆ ಕೊಟ್ಟದ ಪ್ರಕಾರ ಒಬ್ಬನೊಬ್ಬರು ಪ್ರೀತಿಸುವಂಥ ಪ್ರಕಾರ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವನು. ಪ್ರೀತಿಯಲ್ಲಿ ಯಾರು ನಡೀತಾರೋ, ಆ ಆಜ್ಞೆಗಳಲ್ಲಿ ನಡೀತಾರೋ ಆತನಲ್ಲಿ ನೆಲೆಗೊಂಡಿರುತ್ತಾನೆ. ದೇವರು ನಮ್ಮಲ್ಲಿ ನೆಲೆಗೊಂಡಿರಬೇಕು ಅಂದರೆ, ದೇವರ ಆತ್ಮವು ನನ್ನಲ್ಲಿ ನೆಲೆಗೊಂಡಿರಬೇಕು ಅಂದರೆ ನಾವು ಪ್ರೀತಿಯಲ್ಲಿ ಬದ್ಧರಾಗಿರ್ಬೇಕಷ್ಟೇ. ತಾರತಮ್ಯ ಪ್ರೀತಿ ನಾನು ಹೇಳ್ಬಿಟ್ಟೆ, ನಾನು ಸುಮಾರು ವಿಷಯಗಳು. ಶ್ರೀಮಂತಿಕೆ ಆದಂಥ ಪ್ರೀತಿ, ತಾರತಮ್ಯವಾದಂಥ ಪ್ರೀತಿ. ನಾನು ಇವ್ರನ್ನ ಮಾತ್ರ ಪ್ರೀತಿಸ್ತೀನಿ, ನಾನು ಅವ್ರನ್ನ ಪ್ರೀತಿಸೋದಿಲ್ಲ. ಅವರು ಅವಿದ್ಯಾವಂತರು, ಇವರು ವಿದ್ಯಾವಂತರು, ಅವರು ಶ್ರೀಮಂತರು, ಇವರು ಬಡವರು, ಅವರು ಆ ಭಾಷೆಯವರು, ಇವ್ರ ಭಾಷೆ, ಯಾವುದು ಸಹ ವೇದವಾಕ್ಯದಲ್ಲಿ ಒಳಗೊಂಡಿರಬಾರದು. ಪ್ರೀತಿ ದೇವರ ಪ್ರೀತಿ ಒಂದೇ. ಅದು ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುವ ಪ್ರಕಾರ ನಾವು ಇನ್ನೊಬ್ಬರನ್ನ ಪ್ರೀತಿಸಲೇಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಲೇಬೇಕು. ಆತನ ಪ್ರೀತಿ ಇದ್ದರೆ ಮಾತ್ರ 24ನೇ ವಾಕ್ಯದ ಆತನು ನೆಲೆಗೊಂಡಿರ್ತಾನೆ. ಮತ್ತೊಂದು ಭಾಗದಲ್ಲಿ ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ, ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ವಾಕ್ಯನ ಓದಿ ಪ್ರಿಯ, ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾರಾ? ನನ್ನಲ್ಲಿ ವಾಸವಾಗಿದ್ದಾರಾ? ನಂತರ ವಾಕ್ಯದಲ್ಲಿ ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮ್ಮನ್ನು ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆವು. ನಮಗೆ ದೇವರು ನೆಲೆಗೊಂಡಿದ್ದಾರೆ ಅಂದರೆ ನನ್ನ ಆತ್ಮ ನನಗೆ ತಿಳಿಸ್ತದೆ ಪ್ರಿಯರೇ. ನಮಗೆ ಕೊಟ್ಟಂತೆ ಈ ಆತ್ಮ ತಿಳಿಸ್ತದೆ, ಪವಿತ್ರ ಆತ್ಮ ತಿಳಿಸ್ತಾನೆ. ಪ್ರಿಯರೇ, ಪ್ರೀತಿ ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ನೋಡಿ. ಪ್ರೀತಿ ಎಂಬಂಥ ಸಬ್ಜೆಕ್ಟ್ ಖಂಡಿತವಾಗಿದೆ, ಆದರೆ ದೇವರ ಆಜ್ಞೆ, ಕ್ರಿಸ್ತನ ಅಪ್ಪಣೆ ಎಂಬಂಥ ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಹೊಸ ಆಜ್ಞೆಯಲ್ಲಿ ನಾವು ನೆಲೆಗೊಂಡಿದ್ದೇವೆ. ನಾವು ಯಾರನ್ನು ಪ್ರೀತಿಸ್ತಾ ಇದ್ದೇವೆ? ಚಿಕ್ಕದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ ಮುಕ್ತಾಯದಲ್ಲಿ. ಕುಟುಂಬ ಅಂತ ಬಂದಾಗ ಗಂಡ ಹೆಂಡತಿಯನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಿದ್ದಾರೆ, ಹೆಂಡತಿ ಗಂಡನನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಿದ್ದಾರೆ, ಮಕ್ಕಳು ತಂದೆ ತಾಯಿಗಳನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಿದ್ದಾರೆ, ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತಾರೆ. ಈ ಕುಟುಂಬದಲ್ಲಿ 4 ಗೋಡೆಗಳ ಮಧ್ಯದಲ್ಲಿರುವಂಥ ಪ್ರೀತಿ ನೆಲೆಯಾಗಿದ್ದರೆ ದೇವರು ನಮ್ಮ ನೆಲೆಯಾಗಿದೆ. ಅದು ಹೊರತುಪಡಿಸಿ ಹೊರಗಡೆ ಬಂದಾಗ ಸಭೆಯೊಳಗಡೆ ನಾವು ಯಾವ ರೀತಿಯಲ್ಲಿ ಪ್ರೀತಿಸ್ತೀವಿ, ಅದು ಹೊರಗಡೆ ಬಂದಾಗ ನಾವು ನೆರೆಯವರನ್ನ ಯಾವ ರೀತಿಯಲ್ಲಿ ಪ್ರೀತಿಸ್ತೀವಿ, ಅನ್ಯರನ್ನು ಯಾವ ರೀತಿಯಲ್ಲಿ ಪ್ರೀತಿಸ್ತೀವಿ. ನಾವು 3 ಕ್ಯಾಟಗರಿಯಲ್ಲಿ ಬದುಕಿದ್ದೇವೆ. ಒಂದು ಕುಟುಂಬ, ಇನ್ನೊಂದು ಸಭೆ, ಇನ್ನೊಂದು ಸಮಾಜ. ಈ 3 ಆಂಗಲಲ್ಲೂ ಸರಿಯಾದ ರೀತಿಯಲ್ಲಿ ದೇವರ ಪ್ರೀತಿ ನಮ್ಮಲ್ಲಿದ್ದರೆ, ನೆಲೆಗೊಂಡಿದ್ದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿರ್ತಾರೆ. ಇದಕ್ಕೆ ಹೊರತುಪಡಿಸಿದಂಥ ಮುಂದಿನ ವಾಕ್ಯಗಳನ್ನು ಮುಂದಿನ ಎಪಿಸೋಡ್ ಮಾಡ್ತಾರೆ. ಧನ್ಯವಾದ.